ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಭೂಮಿಯನ್ನು ಬಗೆದ ಬಗೆದ ಪಾತಾಳ ಕಂಡವರಿಲ್ಲ, ಬೀಸುವ ಗಾಳಿಯನ್ನು ತಡೆದು ನಿಲ್ಲಿಸಿದವರಿಲ್ಲ, ಉರಿಯುವ ಸೂರ್ಯನಿಗೆ ಬೆಂಕಿ ಹಚ್ಚಿದವರಿಲ್ಲ. ಮೈಲಾರಲಿಂಗೇಶ್ವರನನ್ನು ವಿರೋಧಿಸಿ ಜಗದೊಳಗೆ ಬದುಕಿ ಉಳಿದ ಇಂತಹ ನಮ್ಮ ವೀರ ಆಂಜನೇಯ ಸ್ವಾಮಿಯು ಭೂಲೋಕದಲ್ಲಿ ಬಂದು ನೆಲೆಸಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಶ್ರೀರಾಮನಿಗೆ ಪರಮ ಭಕ್ತನಾಗಿ ವೀರಭದ್ರ ದೇವರಿಗೆ ಗುರುಪದೇಶವನ್ನು ಹೊಂದಿ ಲಂಕಾ ರಾಜ್ಯವನ್ನ ಧ್ವಂಸ ಮಾಡಿ ಭೀಷಣನಿಗೆ ಪಟ್ಟವನ್ನು ಕಟ್ಟಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹನುಮನಿಲ್ಲದ ಊರಿಲ್ಲ. ಹನುಮಂತನು ಭೂಲೋಕದಲ್ಲಿ ನೆಲೆಸಿದ್ದಾರೆ. ನಾವು ಇಂದಿಗೂ ಶನಿವಾರ ದಿವಸ ಆಂಜನೇಯನ ಗುಡಿಗೆ ಹೋಗುತ್ತೇವೆ, ಗಂಟನ್ನು ಬೆಳಗುತ್ತೇವೆ, ದೀಪದ ದೀಪ ಹಚ್ಚುತ್ತೇವೆ. ಯಾಕೆ ಶನಿವಾರವೇ ನಾವು ದೇವಸ್ಥಾನಕ್ಕೆ ಹೋಗಬೇಕು? ಬೇರೆ ವಾರಗಳಿವೆ, ಬೇರೆ ವಾರಗಳು ಹೋಗುವುದಿಲ್ಲ. ನಾವು ಶನಿವಾರವೇ ಹೋಗುವುದು. ಹನುಮಂತನ ಗುಡಿಗೆ ಶನಿವಾರ ಹೋಗುತ್ತೇವೆ. ಶನಿವಾರ ಬಂದರೆ ಸಾಕು, ಮೊಬೈಲ್ಗಳಲ್ಲಿ ಸ್ಟೇಟಸ್ ಹಾಕುತ್ತೇವೆ. ತಿಳಿದುಕೊಳ್ಳಬೇಕು. ಹೀಗೆ ಶನಿವಾರ ಯಾಕೆ ಪೂಜೆ ಮಾಡಬೇಕೆಂದರೆ ಒಂದಾನೊಂದು ಕಾಲದಲ್ಲಿ ಕಾಲದ ಮಹಾಮನಿಗಳ ಮಾತನ್ನು ಕೇಳಿ ಬೆಲಿ ಮಹಾರಾಜರು ಆಂಜನೇಯ ಕಾಡಲಿಕ್ಕೆ ಬರುತ್ತಾರೆ. ಅವರು ಎಲ್ಲರನ್ನು ಕಾಡಿರುತ್ತಾರೆ, ಹನುಮಂತನ ಮಾತ್ರ ಕಾಡಿರುವುದಿಲ್ಲ. ಏನಾದರೂ ಮಾಡಿ ಹನುಮಂತನ ಕಾಡಬೇಕೆಂದು ಬರುತ್ತಾರೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತುಕೊಂಡು ಆಂಜನೇಯನು ಅವನ ಕೆಲಸವನ್ನು ಮಾಡುತ್ತಾನೆ. ಅವನ ಕೆಲಸ ಅವನಿಗೆ ಮುಖ್ಯ. ಅಪ್ಪಣೆಯಂತೆ ಸೇತುವೆ ಕಟ್ಟುವ ಕೆಲಸ ಮಾಡುತ್ತಿದ್ದಾನೆ. ಅದೇ ಸಮಯಕ್ಕೆ ಶನಿ ಮಹಾರಾಜರು ಬಂದು, ಹನುಮಂತ, ನಾನು ಶನಿ ಮಹಾರಾಜ, ಈಗಿಂದ ಪಾದ ಪೂಜೆ ಮಾಡಿದ ಆಜ್ಞೆ ಮಾಡುತ್ತಾನೆ. ಆ ಹನುಮಂತನ ಹೇಳುತ್ತಾನೆ, ಏ ಸ್ವಾಮಿ ಶನಿ ಮಹಾರಾಜನೇ, ಇಂತಹ ಬಂಡೆ ಕಲ್ಲುಗಳಿರುವಂತ ಜಾಗ, ಇಲ್ಲಿ ನಿಮಗೆ ಪೂಜೆ ಮಾಡಲು ಪೂಜಾ ಸಾಮಗ್ರಿಗಳಿಲ್ಲ, ಹಾಸಲಿಕ್ಕೆ ಹಾಸಿಗೆ ಇಲ್ಲ, ಬೀಸಣೆ ಇಲ್ಲ. ನಾವು ಏನು ಪೂಜೆ ಮಾಡಲಿ? ಕಾರ್ಯದ ಹತ್ತಿರಕ್ಕೆ ಹೋಗೋಣ, ಇಲ್ಲಿ ಪೂಜಾ ಸಾಮಗ್ರಿಗಳಿವೆ, ಇಲ್ಲಿ ಪಾದ ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಶನಿ ಮಹಾರಾಜರು ಒಪ್ಪುವುದಿಲ್ಲ, ಹಠ ಮಾಡುತ್ತಾರೆ. ಶಾಂತರಾಗಿರಿ ಸ್ವಾಮಿ, ಎರಡು ಹೆಗಲ ಮೇಲೆ ಬಂಡೆ ಕಲ್ಲುಗಳಿವೆ, ತಲೆಯಲ್ಲಿ ಖಾಲಿ ಜಾಗವಿದೆ, ನೀವು ವಿಶ್ರಾಂತಿಯಿಂದ ಅಲ್ಲಿ ಕುಳಿತುಕೊಳ್ಳಿ, ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತೇನೆ. ಆ ಕಾರ್ಯದ ಹತ್ತಿರಕ್ಕೆ ಹೋಗಿ ಪಾದ ಪೂಜೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಶನಿ ಮಹಾರಾಜರು ಯೋಚನೆ ಮಾಡಿ